ನಮಸ್ಕಾರ. ನೀಟ್ ಫಲಿತಾಂಶಗಳು ಬಂದಿವೆ ಅಲ್ವಾ? ಈಗ ಎಲ್ಲರ ತಲೆಯಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತಿದೆ. ಎಂಬಿಬಿಎಸ್ ಸೀಟು ಬೇಕು ಅಂದ್ರೆ ನಿಜವಾಗ್ಲೂ ಎಷ್ಟು ರ್ಯಾಂಕ್ ಬೇಕು? ಇಂದು ನಾವು ನೀಟ್ ಪ್ರವೇಶದ ಈ ರ್ಯಾಂಕ್ಗಳ ಜಗತ್ತನ್ನು ಸ್ವಲ್ಪ ಆಳವಾಗಿ ನೋಡೋಣ. ಅಂದ್ರೆ ಅರ್ಹತಾ ಅಂಕಗಳು, ಕಾಲೇಜು ಕಟ್ ಆಫುಗಳು, ಈ ವರ್ಷದ ಟ್ರೆಂಡ್ಸ್ ಹೀಗೆ. ಹೌದು, ನಮಸ್ಕಾರ. ಇಲ್ಲಿ ಎಲ್ಲರೂ ಮೊದಲು ಗಮನಿಸಬೇಕಾದ ವಿಷಯ ಏನಂದ್ರೆ, ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋದು ಒಂದು ವಿಷಯ, ಅದನ್ನು ಕ್ವಾಲಿಫೈಯಿಂಗ್ ಅಂತೀವಲ್ಲ ಅದು. ಆದರೆ ನಿಜವಾಗಲೂ ಒಂದು ಎಂಬಿಬಿಎಸ್ ಸೀಟು ಸಿಗೋಕೆ ಬೇಕಾದ ಕಟ್ ಆಫ್ ರ್ಯಾಂಕ್ ಇದೆಯಲ್ಲ, ಅದು ಪೂರ್ತಿ ಬೇರೆ. ಅರ್ಹತೆ ಅನ್ನೋದು ಮೊದಲನೇ ಮೆಟ್ಟಿಲಷ್ಟೇ. ಸರಿ ಸರಿ. ಹಾಗಾದ್ರೆ ಮೊದಲು ಈ ಅರ್ಹತಾ ಅಂಕಗಳ ಬಗ್ಗೆನೇ ಒಂದು ಸ್ಪಷ್ಟನೆ ಕೊಟ್ಬಿಡೋಣ. 2025ಕ್ಕೆ ಹೇಗಿದೆ ಇದು? ಖಂಡಿತ. ಈಗ ಸಾಮಾನ್ಯ ವರ್ಗ ಅಂದ್ರೆ URES ಅಂತೀವಲ್ಲ, ಅವಳಿಗಿದು 50ನೇ ಪರ್ಸೆಂಟೈಲ್. ಅಂದ್ರೆ ಅಂಕಗಳಲ್ಲಿ ಹೇಳೋದಾದ್ರೆ ಸುಮಾರು ಒಂದು 144ರಿಂದ 686 ರೇಂಜಲ್ಲಿ ಬರುತ್ತೆ. ಅದೇ SC/ST OBC ವರ್ಗದೊಳಗೆ ಬಂದ್ರೆ ಇದು 40ನೇ ಪರ್ಸೆಂಟೈಲ್. ಅಂಕಗಳು ಸುಮಾರು 113ರಿಂದ 143ವರೆಗೆ. ಆದರೆ ಮತ್ತೆ ಹೇಳ್ತೀನಿ ನೋಡಿ, ಇದು ಕೇವಲ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಬೇಕಾದ ಅರ್ಹತೆ. ಇದು ಸೀಟ್ ಗ್ಯಾರಂಟಿ ಕೊಡಲ್ಲ. ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಎಲ್ಲರೂ ಇದನ್ನ ನೆನಪಿಡಬೇಕು. ಹಾಗಾದ್ರೆ ಈಗ ನಿಜವಾದ ಸೀಟು ಪಡೆಯೋಕೆ, ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಕಾಲೇಜ್ಗಳಲ್ಲಿ ಎಂಥ ಆಲ್ ಇಂಡಿಯಾ ರ್ಯಾಂಕ್ ಅಂದ್ರೆ AIR ಬೇಕಾಗಬಹುದು? ಇಲ್ಲಿ ವಿಷಯ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆಂದ್ರೆ ಇದು ಯಾವ ಕಾಲೇಜ್, ಯಾವ ರಾಜ್ಯ, ಯಾವ ಕ್ಯಾಟಗರಿ ಮತ್ತೆ ಕೋಟಾ ಅಂದ್ರೆ ಆಲ್ ಇಂಡಿಯಾ ಕೋಟಾನಾ ಅಥವಾ ಸ್ಟೇಟ್ ಕೋಟಾನಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ AIQ ಅಲ್ಲಿ ದೇಶದ ಟಾಪ್ ಕಾಲೇಜುಗಳು, ಈಗ ಏಮ್ಸ್, BJMC ಈ ಥರದ ಕಡೆ ಜನರಲ್ ಮೆರಿಟ್ ಸೀಟ್ ಬೇಕು ಅಂದ್ರೆ AIR 1000 ಅಥವಾ ಅದಕ್ಕಿಂತ ಒಳಗೆ ಇರಬೇಕು, ಖಂಡಿತವಾಗಿಯೂ. ಆಗಿರೋದೊಳಗೆ ಅಬ್ಬಾ, ಅದು ಟಾಪ್ ಕಾಲೇಜುಗಳಿಗೆ. ಹಾಗಾದ್ರೆ ಮಿಕ್ಕ ಸರ್ಕಾರಿ ಕಾಲೇಜುಗಳ ಕಥೆ ಏನು? ಹೆಚ್ಚಿನ ವಿದ್ಯಾರ್ಥಿಗಳು ಬಹುಶಃ ಆ ರೇಂಜ್ನಲ್ಲಿ ನೋಡ್ತಿರ್ತಾರೆ. ಹೌದು. ಈಗ ಒಂದು ಮಿಡಲ್ ರೇಂಜ್ ಸರ್ಕಾರಿ ಕಾಲೇಜುಗಳು ಅಂತ ಇಟ್ಕೊಳ್ಳಿ. ಅಲ್ಲಿ ಸಾಮಾನ್ಯ ವರ್ಗಕ್ಕೆ AIQ ಅಲ್ಲಿ ಬಹುಶಃ AIR 2000ದಿಂದ 5000ವರೆಗೂ ಅವಕಾಶ ಇರಬಹುದು. ಇನ್ನು ಸ್ವಲ್ಪ ಕೆಳ ಹಂತದ ಅಥವಾ ಹೊಸದಾಗಿ ಶುರುವಾದ ರಾಜ್ಯ ಸರ್ಕಾರಿ ಕಾಲೇಜುಗಳಲ್ಲಿ AIQ ಕ್ಯಾಟಗರಿಯಲ್ಲಿ ಸಾಮಾನ್ಯ ವರ್ಗದ ಸೀಟುಗಳು AIR 15,000, ಕೆಲವೊಮ್ಮೆ 25,000 ಅಥವಾ ಕೆಲವು ಸಾರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಹೋಗಬಹುದು. ಆದರೆ ನೆನ್ಪಿಡಿ, AIQ ಸೀಟುಗಳು ಅಂದ್ರೆ ಇಡೀ ದೇಶದವರಿಗೆ ಓಪನ್. ಸ್ಟೇಟ್ ಕೋಟಾ ಸೀಟುಗಳು ಆಯಾ ರಾಜ್ಯದವರಿಗೆ ಮಾತ್ರ. ಸೊ ಸ್ಟೇಟ್ ಕೋಟಾದ ಕಟ್ ಆಫ್ಗಳು ತುಂಬಾನೇ ಬೇರೆ ಇರುತ್ತೆ, ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಹಾಗಾದ್ರೆ ಸ್ಟೇಟ್ ಕೋಟಾದಲ್ಲಿ ಅವಕಾಶಗಳು ಜಾಸ್ತಿನಾ? ಖಂಡಿತವಾಗಿಯೂ. ಎಷ್ಟೋ ರಾಜ್ಯ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಜನರಲ್ ಮೆರಿಟ್ ಸೀಟುಗಳು ಸ್ಟೇಟ್ ಕೋಟಾದಲ್ಲಿ ಸುಮಾರು AIR 20,000, 25,000 ಆ ರೇಂಜ್ನಲ್ಲಿ ಕ್ಲೋಸ್ ಆಗುತ್ತೆ. ಆದರೆ ಇದು ರಾಜ್ಯದಿಂದ ರಾಜ್ಯಕ್ಕೆ ತುಂಬಾನೇ ಬದಲಾಗತ್ತೆ. ಇನ್ನು ಪ್ರೈವೇಟ್ ಕಾಲೇಜುಗಳು, ಅಲ್ಲಿ AIR 50,000 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ಸೀಟ್ ಸಿಗ್ಬೋದು. ಆದರೆ ಫೀಸ್ ಅದು ಗಣನೀಯವಾಗಿ ಜಾಸ್ತಿ ಇರುತ್ತೆ. ಈ ವರ್ಷದ ಬಗ್ಗೆ ಒಂದು ಮಾತು ಕೇಳಿಬರ್ತಿದೆ. ಅಂದ್ರೆ ಪರೀಕ್ಷೆ ಸ್ವಲ್ಪ ಕಷ್ಟ ಇತ್ತು, ಅದಕ್ಕೆ ಕಟ್ ಆಫ್ಗಳು ಕೆಳಗೆ ಬರ್ಬೋದು ಅಂತ. ಇದ್ರಲ್ಲೇನಾದ್ರೂ ಸತ್ಯ ಇದೆಯಾ? ಹೌದು. ಆ ಮಾಹಿತಿ ಪ್ರಕಾರ ನೀಟ್ 2025 ಪೇಪರ್ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಟಫ್ ಇತ್ತು ಅನ್ನೋದು ನಿಜ. ಇದರ ಅರ್ಥ ಏನೆಂದ್ರೆ, ಒಂದು ನಿರ್ದಿಷ್ಟ ಸ್ಕೋರ್ ತಗೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಇರಬಹುದು. ಇದರಿಂದಾಗಿ ವಿಶೇಷವಾಗಿ ಸ್ಟೇಟ್ ಕೋಟಾ ಕಟ್ ಆಫ್ ರ್ಯಾಂಕ್ಗಳು ಇದೆಯಲ್ಲ, ಅವು ಸ್ವಲ್ಪ ಕೆಳಗೆ ಬರುವ ಸಾಧ್ಯತೆ ಇದೆ. ಇದು ಏನದು ಮಿಡಲ್ ರೇಂಜ್ ಸ್ಕೋರ್ ತಗೊಂಡವರಿಗೆ, ಅಂದ್ರೆ ಸ್ವಲ್ಪದರಲ್ಲೇ ಸೀಟ್ ಮಿಸ್ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದವರಿಗೆ ಒಂದು ಹೊಸ ಅವಕಾಶ ಕೊಡ್ಬೋದು. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಒಂದು ಸರ್ಕಾರಿ MBBS ಸೀಟ್ ಸಿಗ್ಬೇಕಂದ್ರೆ ಕನಿಷ್ಠ ಎಷ್ಟು ರ್ಯಾಂಕ್ ಇರ್ಬೋದು ಅಂತ ಒಂದು ಅಂದಾಜ್ ಹೇಳ್ಬೋದಾ ಜನರಲ್ ಕ್ಯಾಟಗರಿಗೆ? ಒಂದು ರಫ್ ಐಡಿಯಾ ಕೊಡೋದಾದರೆ, ಜನರಲ್ ಕ್ಯಾಟಗರಿಗೆ ಯಾವುದೇ ಒಂದು ಸರ್ಕಾರಿ MBBS ಸೀಟ್ ಬಹುಶಃ ಕಡಿಮೆ ಬೇಡಿಕೆ ಇರೋ ರಾಜ್ಯ ಕಾಲೇಜಲ್ಲಿ ಸ್ಟೇಟ್ ಕೋಟಾದಲ್ಲಿ AIR 25,000, ಇದೊಂದು ಬಾರ್ಡರ್ಲೈನ್ ಇರಬಹುದು, ಆಸುಪಾಸು. ಒಂದು ಒಳ್ಳೆ ಸರ್ಕಾರಿ MBBS ಸೀಟಿಗೆ AIQ ಆಗಿರಲಿ ಅಥವಾ ಒಳ್ಳೆ ಸ್ಟೇಟ್ ಕಾಲೇಜ್ ಆಗಿರಲಿ AIR 10,000 ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಅದು ಸೇಫ್ ಸೈಡ್ ಅಂತ ಹೇಳ್ಬೋದು. ಇನ್ನು ರಿಸರ್ವೇಷನ್ ಕ್ಯಾಟಗರಿಗಳಿಗೆ ಅಂದ್ರೆ OBC SC/ST ಅವರಿಗೆ ಕಟ್ ಆಫ್ಗಳು ಇದಕ್ಕಿಂತ ಗಣನೀಯವಾಗಿ ಕಮ್ಮಿ ಇರುತ್ತೆ. ಕೆಲವೊಮ್ಮೆ ಜನರಲ್ ಮೆರಿಟ್ ರ್ಯಾಂಕ್ಗಿಂತ ಡಬಲ್ ಅಥವಾ ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು. ಸರಿ, ಈಗ ಇಷ್ಟೆಲ್ಲ ಮಾಹಿತಿ ಇದೆ, ರಿಸಲ್ಟ್ ಬಂದಿದೆ. ಈಗ ಅಭ್ಯರ್ಥಿಗಳು ಏನ್ ಮಾಡ್ಬೇಕು? ಮುಂದಿನ ಹೆಜ್ಜೆಗಳೇನು? ಕೆಲವು ಮುಖ್ಯವಾದ ಸ್ಟೆಪ್ಸ್ ಅಂದ್ರೆ, ಒಂದು, ತಮ್ಮ ರಾಜ್ಯ ಮತ್ತು ತಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಹೋದ ವರ್ಷದ ಸ್ಟೇಟ್ ಕೋಟಾ ಕ್ಲೋಸಿಂಗ್ ರ್ಯಾಂಕ್ಸ್ ಏನಿದೆ ಅಂತ ಚೆನ್ನಾಗಿ ನೋಡ್ಕೋಬೇಕು. ಇದು ಬಹಳ ಮುಖ್ಯ. ಉದಾಹರಣೆಗೆ ಕರ್ನಾಟಕದವರು KEA ವೆಬ್ಸೈಟ್ ಚೆಕ್ ಮಾಡಬೇಕು. 2, ಅಫಿಷಿಯಲ್ ಕೌನ್ಸಿಲಿಂಗ್ ಶೆಡ್ಯೂಲ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯಬೇಕು. ಅದು ಬಹುಶಃ ಜುಲೈನಲ್ಲಿ ಬರ್ಬೋದು. ಆಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 3,
ಈಗ ಆನ್ಲೈನ್ನಲ್ಲಿ ಎಷ್ಟೋ ರ್ಯಾಂಕ್ ಪ್ರಿಡಿಕ್ಟರ್ ಟೂಲ್ಸ್ ಇವೆ. ಅದನ್ನ ಒಂದು ಅಂದಾಜಿಗೋಸ್ಕರ ಬಳಸ್ಬೋದು, ಆದರೆ ಫೈನಲ್ ಡಿಸಿಷನ್ ಅಫಿಷಿಯಲ್ ಡೇಟಾ ಮೇಲೇನೇ ಇರಬೇಕು. ಹಾಗಾದ್ರೆ ಒಟ್ಟಿನಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಪಾಠ ಅಂದ್ರೆ ಕ್ವಾಲಿಫೈ ಆಗೋದು ಬೇರೆ, ಸೀಟು ಸಿಗೋ ರ್ಯಾಂಕ್ ಬೇರೆ. ಆ ಸೀಟು ಸಿಗೋ ರ್ಯಾಂಕ್ ಅನ್ನೋದು ಕಾಲೇಜ್, ಕೋಟಾ, ಕ್ಯಾಟಗರಿ ಮತ್ತೆ ಈ ವರ್ಷ ಪರೀಕ್ಷೆ ಎಷ್ಟು ಕಷ್ಟ ಇತ್ತು ಅನ್ನೋ ಹಲವು ವಿಷಯಗಳ ಮೇಲೆ ನಿಂತಿದೆ. ಸರ್ಕಾರಿ ಸೀಟೇ ಬೇಕು ಅನ್ನೋರು ಜನರಲ್ ಮೆರಿಟ್ನಲ್ಲಿದ್ರೆ AIR 10,000 ಒಳಗೆ ಇರೋಕೆ ಟ್ರೈ ಮಾಡೋದು ಬುದ್ಧಿವಂತಿಕೆ ಅಲ್ವಾ? ಖಂಡಿತವಾಗಿ ಹೌದು. ಇದು ಬರೀ ನಂಬರ್ ಗೇಮ್ ಅಲ್ಲ. ಪ್ರತಿ ವರ್ಷ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗತ್ತೆ. ಹೇಳ್ದ ಹಾಗೆ ಈ ವರ್ಷ ಪೇಪರ್ ಟಫ್ ಇದ್ದಿದ್ದು ಅನಿರೀಕ್ಷಿತವಾಗಿ ಕೆಲವರಿಗೆ ಅನುಕೂಲ ಮಾಡಿಕೊಡಬಹುದು. ಸೊ ತಮ್ಮ ರ್ಯಾಂಕ್ ಇಟ್ಕೊಂಡು ಹೋದ ವರ್ಷಗಳ ಡೇಟಾವನ್ನು ಸ್ವಲ್ಪ ಹುಷಾರಾಗಿ ಅನಲೈಸ್ ಮಾಡೋದು ಇಂಪಾರ್ಟೆಂಟ್. ಖಂಡಿತ. ಮುಂದಿನ ಸ್ಟೆಪ್ಸ್ ಅಂದ್ರೆ ತಮ್ಮ ರ್ಯಾಂಕ್, ರಾಜ್ಯ, ಕ್ಯಾಟಗರಿ ಇಟ್ಕೊಂಡು ಯಾವ್ಯಾವ ಕಾಲೇಜುಗಳು ಸಿಗ್ಬಹುದು ಅಂತ ಸ್ವಲ್ಪ ರಿಸರ್ಚ್ ಮಾಡಬೇಕು. ಹೌದು. ಕೊನೆಯದಾಗಿ ಒಂದು ಯೋಚನೆಗೆ ನೋಡಿ, ಈ ರ್ಯಾಂಕ್, ಕಟ್ ಆಫ್, ಕೌನ್ಸಿಲಿಂಗ್ ಇದೆಲ್ಲ ಮೆಡಿಕಲ್ ಓದಿನ ದಾರಿಯಲ್ಲಿ ಬರೀ ಮೊದಲನೇ ಹೆಜ್ಜೆ, ಸರಿತಾನೆ? ಈ ಅಡ್ಮಿಷನ್ ಪ್ರಾಸೆಸ್ನ ಟೆನ್ಷನ್, ಖುಷಿ ಎಲ್ಲದರಾಚೆಗೆ ಮುಂದಿನ 5 ವರ್ಷಗಳ ಕಲಿಕೆ ಇದೆಯಲ್ಲ, ಆಮೇಲೆ ವೃತ್ತಿಜೀವನ, ಆ ದೀರ್ಘಾವಧಿಯ ಗುರಿ, ಆ ಆಸಕ್ತಿಯನ್ನ ಹೇಗೆ ಜೀವಂತವಾಗಿ ಇಟ್ಕೊಳ್ಳೋದು, ಇದು ಕೂಡ ಯೋಚಿಸಬೇಕಾದ ಒಂದು ವಿಷಯ ಅನ್ಸುತ್ತೆ.